ಬಿಜೆಪಿ ನಾಯಕರು ಕೂಡ ಈಗ ಇದನ್ನ ಕಿಡಿಕಾರೋದಕ್ಕೆ ಶುರು ಮಾಡಿದ್ದಾರೆ. ವಿವಿಯಲ್ಲಿ ಪ್ರತಿಭಟನೆ ಮಾಡಿದ ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ರಾಮಮೂರ್ತಿ ಕಿಡಿಕಾರಿದ್ದಾರೆ. ಲೆಫ್ಟಿಸ್ಟ್ಗಳ ಹಿಂದೆ ಶಾಡೋ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಭಾರತದ ಪರವಾಗಿ ಹೋರಾಟ ಮಾಡಿದ್ರೆ ಕೇಸ್ ಹಾಕ್ತಾರೆ. ಅಕ್ರಮ ಬಾಂಗ್ಲಾದವರನ್ನು ಹಿಡಿದುಕೊಟ್ರೆ ಕೇಸ್ ಹಾಕ್ತಾರೆ, ಜೈಲಿಗೆ ಕಳಿಸ್ತಾರೆ, ಕರ್ನಾಟಕವನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ ನೋಡಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಮಮೂರ್ತಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆ ಈಗ ಶಾಸಕರಾದ ರಾಮಮೂರ್ತಿ ಅವರನ್ನೇ ಮಾತಾಡಿಸ್ತೀನಿ. ಸರ್, ನಿನ್ನೆ ಎಬಿಪಿ ಸಂಘಟನೆ ಹೋಗಿ ಒಂದ್ ಕಡೆ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಪ್ರತಿಭಟನೆ ಮಾಡಿದ್ದಾರೆ. ಅಂದ್ರೆ ಭಾರತ ವಿರೋಧಿ ಚಟುವಟಿಕೆ ಕಾರ್ಯಕ್ರಮ ಆ ಒಂದು ಯೂನಿವರ್ಸಿಟಿಯಲ್ಲಿ ನಡೀತಾ ಇತ್ತಂತೆ. ಬಟ್ ಇದೀಗ 19 ಅಂದ್ರೆ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಏನ್ ಹೇಳ್ತಾರೆ ಸರ್ ಈ ಒಂದು ವಿಚಾರಕ್ಕಂತ? ಇದು ನಿನ್ನೆ ಕೂಡ ನಮ್ಮ ಗಮನಕ್ಕೆ ಬಂತು. ಇವತ್ತಿನ ಪರಿಸ್ಥಿತಿ ಯಾವ ತರ ಇದೆ ಅಂತಂದ್ರೆ, ಯಾರು ಹೋರಾಟವನ್ನ ಮಾಡ್ತಾರೆ ಪ್ರಾಮಾಣಿಕವಾಗಿ ಅವ್ರ ಮೇಲೆ ಎಫ್ಐಆರ್ ಮಾಡುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಪೊಲೀಸ್ನವರು ಕೂಡ ಅವರಿಗೆ ಪರ್ಮಿಷನ್ ಕೊಡಬಾರ್ದಾಗಿತ್ತು. ಒಬ್ಬ ಸೈನಿಕರ, ನಮ್ಮ ಭಾರತ ದೇಶದ ಹೆಮ್ಮೆಯ ಸೈನಿಕರು, ಅವ್ರ ಬಗ್ಗೆ ನಾವು ಹೆಮ್ಮೆ ಪಡಬೇಕೇ ಹೊರತು ಅವ್ರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ ರೇಪಿಸ್ಕೊಳ್ತಾರ ಅವ್ರನ್ನ ಏನು ಅದನ್ನ ವೈಭವೀಕರಣ ಮಾಡೋದು, ಕಾಶ್ಮೀರ ನಮ್ಮದಲ್ಲ ಅಂತ ಅದು ಕೂಡ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಏನಾಗುತ್ತೆ ಅಂತಂದ್ರೆ, ಇವತ್ತಿನ ಇದು ಒಂದು ಪರಿಸ್ಥಿತಿನಲ್ಲಿ ಎಲ್ಲೋ ಒಂದ್ ಕಡೆ ಬೇರೆಯವ್ರಿಗೆ ನಾವು ಸಪೋರ್ಟ್ಗಳು ಮಾಡ್ದಂಗೆ ಆಗುತ್ತೆ. ಯಾರ್ಯಾರು ಈ ಸರ್ಕಾರ ಬಂದ ಮೇಲೆ ಲೆಫ್ಟಿಸ್ಟ್ಗಳು ಜಾಸ್ತಿ ಆಗಿದ್ದಾರೆ. ಯಾರ ಎಡಪಂಥೀಯರು, ಮಾನ್ಯ ಸಿದ್ದರಾಮಯ್ಯನವರು ಒಂದು ಮುಖಂಡತ್ವದಲ್ಲಿ ಅವರೇ ಶಾಡೋ. ಈ ಲೆಫ್ಟಿಸ್ಟ್ಗಳಿಗೆ ಯಾರ್ಯಾರು ದೇಶ ವಿರೋಧಿ ಕೆಲಸ ಮಾಡ್ತಾರೆ, ಯಾರು ಶಾಡೋ ಅಂತಂದ್ರೆ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ಇದ್ರ ಬಗ್ಗೆ ಯಾವ್ಯಾವ ಲೆಫ್ಟಿಸ್ಟ್ಗಳು ಈ ತರ ಸಪೋರ್ಟ್ಗಳು ಮಾಡ್ತಾರೆ, ಇದು ಮಾಡಬಾರ್ದು. ಯಾಕೆಂದ್ರೆ ಇದು ದೇಶದ್ರೋಹದ ಕೆಲಸ. ಇದು ಸರ್, ಕಾರ್ಯಕ್ರಮ ನಡೀತಿದೆ ಅಂತ ಗೊತ್ತಿರೋ ಪೊಲೀಸರಿಗೆ, ಸರ್ಕಾರಕ್ಕೆ ಅಧಿಕಾರಿ ಗೊತ್ತಿಲ್ವಾ ಅಂತ? ಯಾಕಂದ್ರೆ ಅಲ್ಲಿ ದೇಶ ವಿರೋಧ ಚಟುವಟಿಕೆ ನಡೀತಿದೆ ಆ ಕಾರ್ಯಕ್ರಮ ಎಂಬುದು ಒಂದು ಎಬಿಪಿ ಸಂಘಟನೆ ಗೊತ್ತಾಗುತ್ತೆ ಹೊರತು ಸರ್ಕಾರಕ್ಕೆ ಅಲ್ಲಿನ ಪೊಲೀಸರಿಗೆ ಗೊತ್ತಾಗಲ್ವಾ ಅಂತ ಎಂಬ ಪ್ರಶ್ನೆ ಮಾಡ್ತಿದ್ದಾರೆ. ಇದಕ್ಕೆ ನಾವ್ ಹೇಳೋದಷ್ಟೇ, ಪೊಲೀಸ್ನವ್ರು ಯಾವ್ದಾದ್ರು ಸಣ್ಣ ಸೌಂಡ್ ಸಿಸ್ಟಮ್ ಹಾಕ್ಬೇಕಾದ್ರೆ ಪರ್ಮಿಷನ್ ಬೇಕು ಪೊಲೀಸ್ನವ್ರಿಗೆ. ಇಲ್ಲೇನ್ ಕಾರ್ಯಕ್ರಮ ಆಗ್ತಿದೆ, ಯಾವ ತರ ಕಾರ್ಯಕ್ರಮ ಅಂತ ಕಾರ್ಯಕ್ರಮ ಆದ್ರೂ ಕೂಡ ಸ್ಟಾಪ್ ಮಾಡಕ್ಕೆ ಪೊಲೀಸರು ವಿಫಲತೆ ಆಗಿದೆ. ಇದರಿಂದ ನಾನು ಹೇಳಿದ್ನಲ್ಲ ಅವಲೇ, ಈ ತರ ಬೇರೆ ಬೇರೆ ಅವ್ರದ್ದು ಕಾರಣದ ಕೈಗಳು, ಈ ತರ ಎಡಪಂಥೀಯರ ಕೈಗಳು ಇದೆ. ಇವತ್ತು ಯಾರೇ ಫಸ್ಟ್ ಅರೆಸ್ಟ್ ಮಾಡಬೇಕು ಅವ್ರನ್ನ, ಯಾರ್ಯಾರು ಸೈನಿಕರ ವಿರುದ್ಧ ಧ್ವನಿ ಎತ್ತಿದ್ದಾರೆ, ಸೈನಿಕರನ್ನ ವಿರುದ್ಧವಾಗಿ ರೇಪಿಸ್ತಾರ, ಬೇರೆ ತರ ಅವರು ಆ ತರ ಮಾಡಿದ್ದಾರೆ, ಅದೆಲ್ಲವೂ ಕೂಡ ಅದನ್ನ ಫಸ್ಟ್ ಒದ್ದು ಒಳಗಡೆ ಹಾಕ್ಬೇಕು. ಆದ್ರೆ 19 ಜನ ಏನ್ ಮಾಡಿದ್ದಾರೆ? ಏನು ಭಾರತದ ದೇಶದ ತ್ರಿವರ್ಣ ಧ್ವಜ ತಗೊಂಡು ಹೋಗ್ಬಿಟ್ಟು ಈ ತರ ಮಾಡಿ ತಪ್ಪು ಅಂತ ಹೇಳೋದು ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಎಫ್ಐಆರ್ ಮಾಡ್ತು ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಅವ್ರ ವಿದ್ಯಾರ್ಥಿ ಜೀವನದಲ್ಲಿ ಕೋರ್ಟು ಕಚೇರಿ ಹತ್ತುವಂತ ಕೆಲಸವನ್ನ ನೀವು ಮಾಡಿದ್ರ, ಇದು ವಿರುದ್ಧ ನಾವು ಹೋರಾಟವನ್ನ ಮಾಡ್ತೀವಿ. ಮತ್ತೆ ಇದನ್ನ ಕೇಳುವಂತ ಪ್ರಶ್ನೆ ಕೂಡ ಅಸೆಂಬ್ಲಿ ಕೇಳುವಂತ ಕ್ವಶನ್ ಮಾಡ್ತೀವಿ. ಮೊನ್ನೆ ನೀವು ಯಾವ ತರ ನೀವು ಸಹ ಮಾಡ್ತಾ ಇದ್ದೀರಾ, ಗೌರ್ಮೆಂಟ್ ಯಾರೋ ದನ ಕಡೆಯವ್ರನ್ನ ನಾವು ಸ್ಟಾಪ್ ಮಾಡಿದ್ರೆ ಅವ್ರು ಸರಿ ಇಲ್ಲ, ದನವನ್ನ ಕಳ್ಳ ಸಾಗಾಣಿಕೆ ಮಾಡೋರು ಹಿಡ್ಕೊಂಡ್ರೆ ಅವ್ರ ಮೇಲೆ ಎಫ್ಐಆರ್ ಮಾಡ್ತೀರಾ. ಬಾಂಗ್ಲಾದೇಶವ್ರನ್ನ, ಈ ಬಾಂಗ್ಲಿಯವ್ರು ಇಲ್ಲಿದ್ದಾರೆ, ನೀವು ಬಾಂಗ್ಲಾದೇಶವ್ರನ್ನ ನಾವು ತೋರ್ಸ್ಕೊಟ್ರೆ ಹೈಕೋರ್ಟ್ ಚೀಮಾರಿ ಹಾಕಿದೆ ಅವರಿಗೆ, ಈ ಸರ್ಕಾರಕ್ಕೆ ಪೊಲೀಸ್ನವ್ರಿಗೆ ಹಾಕಿದ್ದಾರೆ. ನಾವು ತೋರ್ಸ್ಕೊಟ್ರೆ ಅವರು ಮಾಡಕ್ ಯೋಗ್ತಿ ಇಲ್ಲ. ನಾವು ಇಲ್ಲಿ ಬಾಂಗ್ಲಾದವ್ರು ಇದ್ದಾರೆ, ನೀವು ಹಿಡೀರಿ ಅವ್ರನ್ನ ಅಂದ್ರೆ ನಮ್ಗಳ ಮೇಲೆ ಎಫ್ಐಆರ್ ಮಾಡುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ನಿನ್ನೆ ಆಗಿರೋ ಏನ್ ಪ್ರಕರಣ, ಇಡೀ ಯಾರ್ಯಾರು ದೇಶ ಭಕ್ತಿದ್ದಾರೆ ಅವರೆಲ್ಲರಿಗೂ ಅವಮಾನ ಮಾಡೋ ಮಾಡಿದ್ದಾರೆ. ಇದಕ್ಕೆ ನಾವು ಖಂಡನೆಯನ್ನು ವ್ಯಕ್ತಪಡಿಸ್ತೀವಿ ಸರ್. ಇದಿಷ್ಟು ಶಾಸಕರಾದ ರಾಮಮೂರ್ತಿ ಅವರು. ಬಿಜೆಪಿ ನಾಯಕರು ಕೂಡ ಈಗ ಇದನ್ನ ಕಿಡಿಕಾರೋದಕ್ಕೆ ಶುರು ಮಾಡಿದ್ದಾರೆ. ವಿವಿಯಲ್ಲಿ ಪ್ರತಿಭಟನೆ ಮಾಡಿದ ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ರಾಮಮೂರ್ತಿ ಕಿಡಿಕಾರಿದ್ದಾರೆ. ಲೆಫ್ಟಿಸ್ಟ್ಗಳ ಹಿಂದೆ ಶಾಡೋ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಭಾರತದ ಪರವಾಗಿ ಹೋರಾಟ ಮಾಡಿದ್ರೆ ಕೇಸ್ ಹಾಕ್ತಾರೆ, ಅಕ್ರಮ ಬಾಂಗ್ಲಾದವರನ್ನು ಹಿಡಿದುಕೊಟ್ರೆ ಕೇಸ್ ಹಾಕ್ತಾರೆ, ಜೈಲಿಗೆ ಕಳಿಸ್ತಾರೆ, ಕರ್ನಾಟಕವನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ ನೋಡಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಮಮೂರ್ತಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆ ಈಗ ಶಾಸಕರಾದ ರಾಮಮೂರ್ತಿ ಅವರನ್ನೇ ಮಾತಾಡಿಸ್ತೀನಿ. ಸರ್, ನಿನ್ನೆ ಎಬಿಪಿ ಸಂಘಟನೆ ಹೋಗಿ ಒಂದ್ ಕಡೆ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಪ್ರತಿಭಟನೆ ಮಾಡಿದ್ದಾರೆ. ಅಂದ್ರೆ ಭಾರತ ವಿರೋಧಿ ಚಟುವಟಿಕೆ ಕಾರ್ಯಕ್ರಮ ಆ ಒಂದು ಯೂನಿವರ್ಸಿಟಿಯಲ್ಲಿ ನಡೀತಾ ಇತ್ತಂತೆ. ಬಟ್ ಇದೀಗ 19 ಅಂದ್ರೆ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಏನ್ ಹೇಳ್ತಾರೆ ಸರ್ ಈ ಒಂದು ವಿಚಾರಕ್ಕಂತ? ಇದು ನಿನ್ನೆ ಕೂಡ ನಮ್ಮ ಗಮನಕ್ಕೆ ಬಂತು. ಇವತ್ತಿನ ಪರಿಸ್ಥಿತಿ ಯಾವ ತರ ಇದೆ ಅಂತಂದ್ರೆ,
ಯಾರು ಹೋರಾಟವನ್ನ ಮಾಡ್ತಾರೆ ಪ್ರಾಮಾಣಿಕವಾಗಿ ಅವ್ರ ಮೇಲೆ ಎಫ್ಐಆರ್ ಮಾಡುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಪೊಲೀಸರು ಕೂಡ ಅವರಿಗೆ ಪರ್ಮಿಷನ್ ಕೊಡಬಾರ್ದಾಗಿತ್ತು. ಒಬ್ಬ ಸೈನಿಕರ, ನಮ್ಮ ಭಾರತ ದೇಶದ ಹೆಮ್ಮೆಯ ಸೈನಿಕರು, ಅವ್ರ ಬಗ್ಗೆ ನಾವು ಹೆಮ್ಮೆ ಪಡಬೇಕೇ ಹೊರತು ಅವ್ರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ ರೇಪಿಸ್ಟ್ಗಳ ತರ ಅವ್ರನ್ನ ಏನು ಅದನ್ನ ವೈಭವೀಕರಣ ಮಾಡೋದು, ಕಾಶ್ಮೀರ ನಮ್ಮದಲ್ಲ ಅಂತ ಅದು ಕೂಡ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಏನಾಗುತ್ತೆ ಅಂತಂದ್ರೆ ಇವತ್ತಿನ ಇದು ಒಂದು ಪರಿಸ್ಥಿತಿನಲ್ಲಿ ಎಲ್ಲೋ ಒಂದ್ ಕಡೆ ಬೇರೆಯವ್ರಿಗೆ ನಾವು ಸಪೋರ್ಟ್ಗಳು ಮಾಡ್ದಂಗೆ ಆಗುತ್ತೆ. ಯಾರ್ಯಾರು ಈ ಸರ್ಕಾರ ಬಂದ ಮೇಲೆ ಲೆಫ್ಟಿಸ್ಟ್ಗಳು ಜಾಸ್ತಿ ಆಗಿದ್ದಾರೆ. ಯಾರ ಎಡಪಂಥೀಯರು, ಮಾನ್ಯ ಸಿದ್ದರಾಮಯ್ಯನವರು ಒಂದು ಮುಖಂಡತ್ವದಲ್ಲಿ ಅವರೇ ಶಾಡೋ. ಈ ಲೆಫ್ಟಿಸ್ಟ್ಗಳಿಗೆ ಯಾರ್ಯಾರು ದೇಶ ವಿರೋಧಿ ಕೆಲಸ ಮಾಡ್ತಾರೆ, ಯಾರು ಶಾಡೋ ಅಂತ ಅಂದ್ರೆ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ಇದ್ರ ಬಗ್ಗೆ ಯಾವ್ಯಾವ ಲೆಫ್ಟಿಸ್ಟ್ಗಳು ಈ ತರ ಸಪೋರ್ಟ್ಗಳು ಮಾಡ್ತಾರೆ ಇದು ಮಾಡಬಾರ್ದು. ಯಾಕೆಂದ್ರೆ ಇದು ದೇಶದ್ರೋಹದ ಕೆಲಸ. ಇದು ಸರ್, ಕಾರ್ಯಕ್ರಮ ನಡೀತಿದೆ ಅಂತ ಗೊತ್ತಿರೋ ಪೊಲೀಸರಿಗೆ, ಸರ್ಕಾರಕ್ಕೆ ಅಧಿಕಾರಿ ಗೊತ್ತಿಲ್ವಾ ಅಂತ? ಯಾಕಂದ್ರೆ ಅಲ್ಲಿ ದೇಶ ವಿರೋಧ ಚಟುವಟಿಕೆ ನಡೀತಿದೆ ಆ ಕಾರ್ಯಕ್ರಮ ಎಂಬುದು ಒಂದು ಎಬಿವಿಪಿ ಸಂಘಟನೆ ಗೊತ್ತಾಗುತ್ತೆ ಹೊರತು ಸರ್ಕಾರಕ್ಕೆ ಅಲ್ಲಿನ ಪೊಲೀಸರಿಗೆ ಗೊತ್ತಾಗಲ್ವಾ ಅಂತ ಎಂಬ ಪ್ರಶ್ನೆ ಮಾಡ್ತಿದ್ದಾರೆ. ಇದಕ್ಕೆ ನಾವ್ ಹೇಳೋದಷ್ಟೇ, ಪೊಲೀಸ್ನವ್ರು ಯಾವ್ದೋ ಸಣ್ಣ ಸೌಂಡ್ ಸಿಸ್ಟಮ್ ಹಾಕ್ಬೇಕಾದ್ರೆ ಪರ್ಮಿಷನ್ ಬೇಕು ಪೊಲೀಸ್ನವ್ರಿಗೆ. ಇಲ್ಲೇನ್ ಕಾರ್ಯಕ್ರಮ ಆಗ್ತಿದೆ, ಯಾವ ತರ ಕಾರ್ಯಕ್ರಮ ಅಂತ ಕಾರ್ಯಕ್ರಮ ಆದ್ರೂ ಕೂಡ ಸ್ಟಾಪ್ ಮಾಡಕ್ಕೆ ಪೊಲೀಸರು ವಿಫಲತೆ ಆಗಿದೆ. ಇದರಿಂದ ನಾನು ಹೇಳಿದ್ನಲ್ಲ ಅವಲೇ, ಈ ತರ ಬೇರೆ ಬೇರೆ ಅವ್ರದ್ದು ಕಾರಣದ ಕೈಗಳು, ಈ ತರ ಎಡಪಂಥೀಯರ ಕೈಗಳು ಇದೆ. ಇವತ್ತು ಯಾರೇ ಫಸ್ಟ್ ಅರೆಸ್ಟ್ ಮಾಡಕ್ ಅವ್ರನ್ನ, ಯಾರ್ಯಾರು ಸೈನಿಕರ ವಿರುದ್ಧ ಧ್ವನಿ ಎತ್ತಿದ್ದಾರೆ, ಸೈನಿಕರನ್ನ ವಿರುದ್ಧವಾಗಿ ರೇಪಿಸ್ಟ್ ತರ ಬೇರೆ ತರ ಅವರು ಆ ತರ ಮಾಡಿದ್ದಾರೆ, ಅದೆಲ್ಲವೂ ಕೂಡ ಅದನ್ನ ಫಸ್ಟ್ ಒದ್ದು ಒಳಗಡೆ ಹಾಕ್ಬೇಕು. ಆದ್ರೆ 19 ಜನ ಏನ್ ಮಾಡಿದ್ದಾರೆ? ಏನು ಭಾರತದ ದೇಶದ ತ್ರಿವರ್ಣ ಧ್ವಜ ತಗೊಂಡು ಹೋಗ್ಬಿಟ್ಟು ಈ ತರ ಮಾಡಿ ತಪ್ಪು ಅಂತ ಹೇಳೋದು ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಎಫ್ಐಆರ್ ಮಾಡ್ತು ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಅವ್ರ ವಿದ್ಯಾರ್ಥಿ ಜೀವನದಲ್ಲಿ ಕೋರ್ಟು ಕಚೇರಿ ಹತ್ತುವಂತ ಕೆಲಸವನ್ನ ನೀವು ಮಾಡಿದ್ರ ಇದ್ರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೀವಿ. ಮತ್ತೆ ಇದನ್ನ ಕೇಳುವಂತ ಪ್ರಶ್ನೆ ಕೂಡ ಅಸೆಂಬ್ಲಿನ ಕೇಳುವಂತ ಕ್ವಶನ್ ಅನ್ನ ಮಾಡ್ತೀವಿ. ಮೊನ್ನೆ ನೀವು ಯಾವ ತರ ನೀವು ಸಹ ಮಾಡ್ತಾ ಇದ್ದೀರಾ, ಗೌರ್ಮೆಂಟ್ ಯಾರೋ ದನ ಕಡೆಯವ್ರನ್ನ ನಾವು ಸ್ಟಾಪ್ ಮಾಡಿದ್ರೆ ಅವ್ರು ಸರಿ ಇಲ್ಲ, ದನವನ್ನ ಕಳ್ಳ ಸಾಕಾಣಿಕೆ ಮಾಡೋರು ಹಿಡ್ಕೊಂಡ್ರೆ ಅವ್ರ ಮೇಲೆ ಎಫ್ಐಆರ್ ಮಾಡ್ತೀರಾ. ಬಾಂಗ್ಲಾದೇಶವ್ರನ್ನ ಬಾಂಗ್ಲಿಯವ್ರು ಇಲ್ಲಿದ್ದಾರೆ, ನೀವು ಬಾಂಗ್ಲಾದೇಶವ್ರನ್ನ ನಾವು ತೋರ್ಸ್ಕೊಟ್ರೆ ಹೈಕೋರ್ಟ್ ಚೀಮಾರಿ ಹಾಕಿದೆ ಅವರಿಗೆ, ಈ ಸರ್ಕಾರಕ್ಕೆ ಪೊಲೀಸ್ನವ್ರಿಗೆ ಹಾಕಿದ್ದಾರೆ. ನಾವು ತೋರ್ಸ್ಕೊಟ್ರೆ ಅವರು ಮಾಡಕ್ ಯೋಗ್ತಿ ಇಲ್ಲ. ನಾವು ಇಲ್ಲಿ ಬಾಂಗ್ಲಾದವ್ರು ಇದ್ದಾರೆ, ನೀವು ಹಿಡೀರಿ ಅವ್ರನ್ನ ಅಂದ್ರೆ ನಮ್ಗಳ ಮೇಲೆ ಎಫ್ಐಆರ್ ಮಾಡುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ನಿನ್ನೆ ಆಗಿರೋ ಏನ್ ಪ್ರಕರಣ ಇಡೀ ಯಾರ್ಯಾರು ದೇಶ ಭಕ್ತಿದ್ದಾರೆ ಅವರೆಲ್ಲರಿಗೂ ಅವಮಾನ ಮಾಡೋ ಮಾಡಿದ್ದಾರೆ. ಇದಕ್ಕೆ ನಾವು ಖಂಡನೆಯನ್ನು ವ್ಯಕ್ತಪಡಿಸ್ತೀವಿ. ಇದಿಷ್ಟು ಶಾಸಕರಾದ ರಾಮಮೂರ್ತಿ ಅವರು. ಬಿಜೆಪಿ ನಾಯಕರು ಕೂಡ ಈಗ ಇದನ್ನ ಕಿಡಿಕಾರೋದಕ್ಕೆ ಶುರು ಮಾಡಿದ್ದಾರೆ. ವಿವಿಯಲ್ಲಿ ಪ್ರತಿಭಟನೆ ಮಾಡಿದ ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ರಾಮಮೂರ್ತಿ ಕಿಡಿಕಾರಿದ್ದಾರೆ. ಲೆಫ್ಟಿಸ್ಟ್ಗಳ ಹಿಂದೆ ಶಾಡೋ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಭಾರತದ ಪರವಾಗಿ ಹೋರಾಟ ಮಾಡಿದ್ರೆ ಕೇಸ್ ಹಾಕ್ತಾರೆ, ಅಕ್ರಮ ಬಾಂಗ್ಲಾದವರನ್ನ ಹಿಡಿದುಕೊಟ್ರೆ ಕೇಸ್ ಹಾಕ್ತಾರೆ, ಜೈಲಿಗೆ ಕಳಿಸ್ತಾರೆ, ಕರ್ನಾಟಕವನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ ನೋಡಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಮಮೂರ್ತಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್, ನಮ್ಮ ಜೊತೆ ಈಗ ಶಾಸಕರಾದ ರಾಮಮೂರ್ತಿ ಅವರನ್ನೇ ಮಾತಾಡಿಸ್ತೀನಿ. ಸರ್, ನಿನ್ನೆ ಎಬಿವಿಪಿ ಸಂಘಟನೆ ಹೋಗಿ ಒಂದ್ ಕಡೆ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಪ್ರತಿಭಟನೆ ಮಾಡಿದ್ದಾರೆ. ಅಂದ್ರೆ ಭಾರತ ವಿರೋಧಿ ಚಟುವಟಿಕೆ ಕಾರ್ಯಕ್ರಮ ಆ ಒಂದು ಯೂನಿವರ್ಸಿಟಿಯಲ್ಲಿ ನಡೀತಾ ಇತ್ತಂತೆ. ಬಟ್ ಇದೀಗ 19 ಅಂದ್ರೆ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಏನ್ ಹೇಳ್ತಾರೆ ಸರ್ ಈ ಒಂದು ವಿಚಾರಕ್ಕಂತ? ಇದು ನಿನ್ನೆ ಕೂಡ ನಮ್ಮ ಗಮನಕ್ಕೆ ಬಂತು. ಇವತ್ತಿನ ಪರಿಸ್ಥಿತಿ ಯಾವ ತರ ಇದೆ ಅಂತಂದ್ರೆ, ಯಾರು ಹೋರಾಟವನ್ನ ಮಾಡ್ತಾರೆ ಪ್ರಾಮಾಣಿಕವಾಗಿ ಅವ್ರ ಮೇಲೆ ಎಫ್ಐಆರ್ ಮಾಡುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಪೊಲೀಸರು ಕೂಡ ಅವರಿಗೆ ಪರ್ಮಿಷನ್ ಕೊಡಬಾರ್ದಾಗಿತ್ತು. ಒಬ್ಬ ಸೈನಿಕರ, ನಮ್ಮ ಭಾರತ ದೇಶದ ಹೆಮ್ಮೆಯ ಸೈನಿಕರು, ಅವ್ರ ಬಗ್ಗೆ ನಾವು ಹೆಮ್ಮೆ ಪಡಬೇಕೇ ಹೊರತು ಅವ್ರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ ರೇಪಿಸ್ಟ್ಗಳ ತರ ಅವ್ರನ್ನ ಏನು ಅದನ್ನ ವೈಭವೀಕರಣ ಮಾಡೋದು, ಕಾಶ್ಮೀರ ನಮ್ಮದಲ್ಲ ಅಂತ ಅದು ಕೂಡ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಏನಾಗುತ್ತೆ ಅಂತಂದ್ರೆ ಇವತ್ತಿನ ಇದು ಒಂದು ಪರಿಸ್ಥಿತಿನಲ್ಲಿ ಎಲ್ಲೋ ಒಂದ್ ಕಡೆ ಬೇರೆಯವ್ರಿಗೆ ನಾವು ಸಪೋರ್ಟ್ಗಳು ಮಾಡ್ದಂಗೆ ಆಗುತ್ತೆ. ಯಾರ್ಯಾರು ಈ ಸರ್ಕಾರ ಬಂದ ಮೇಲೆ ಲೆಫ್ಟಿಸ್ಟ್ಗಳು ಜಾಸ್ತಿ ಆಗಿದ್ದಾರೆ. ಯಾರ ಎಡಪಂಥೀಯರು, ಮಾನ್ಯ ಸಿದ್ದರಾಮಯ್ಯನವರು ಒಂದು ಮುಖಂಡತ್ವದಲ್ಲಿ ಅವರೇ ಶಾಡೋ. ಈ ಲೆಫ್ಟಿಸ್ಟ್ಗಳಿಗೆ ಯಾರ್ಯಾರು ದೇಶ ವಿರೋಧಿ ಕೆಲಸ ಮಾಡ್ತಾರೆ, ಯಾರು ಶಾಡೋ ಅಂತ ಅಂದ್ರೆ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ಇದ್ರ ಬಗ್ಗೆ ಯಾವ್ಯಾವ ಲೆಫ್ಟಿಸ್ಟ್ಗಳು ಈ ತರ ಸಪೋರ್ಟ್ಗಳು ಮಾಡ್ತಾರೆ ಇದು ಮಾಡಬಾರ್ದು. ಯಾಕೆಂದ್ರೆ ಇದು ದೇಶದ್ರೋಹದ ಕೆಲಸ. ಇದು
ಸರ್, ಕಾರ್ಯಕ್ರಮ ನಡೀತಿದೆ ಅಂತ ಗೊತ್ತಿರೋ ಪೊಲೀಸರಿಗೆ ಸರ್ಕಾರಕ್ಕೆ ಅಧಿಕಾರಿ ಗೊತ್ತಿಲ್ವಾ ಅಂತ? ಯಾಕಂದ್ರೆ ಅಲ್ಲಿ ದೇಶ ವಿರೋಧ ಚಟುವಟಿಕೆ ನಡೀತಿದೆ ಕಾರ್ಯಕ್ರಮ ಎಂಬುದು ಒಂದು ಎಬಿವಿಪಿ ಸಂಘಟನೆ ಗೊತ್ತಾಗುತ್ತೆ ಹೊರತು ಸರ್ಕಾರಕ್ಕೆ ಅಲ್ಲಿನ ಪೊಲೀಸರಿಗೆ ಗೊತ್ತಾಗಲ್ವಾ ಅಂತ ಎಂಬ ಪ್ರಶ್ನೆ ಮಾಡ್ತಿದ್ದಾರೆ. ಇದಕ್ಕೆ ನಾವ್ ಹೇಳೋದಷ್ಟೇ, ಪೊಲೀಸ್ನವ್ರು ಯಾವ್ದೋ ಸಣ್ಣ ಸೌಂಡ್ ಸಿಸ್ಟಮ್ ಹಾಕ್ಬೇಕಾದ್ರೆ ಪರ್ಮಿಷನ್ ಬೇಕು ಪೊಲೀಸ್ನವ್ರಿಗೆ. ಇಲ್ಲೇನ್ ಕಾರ್ಯಕ್ರಮ ಆಗ್ತಿದೆ, ಯಾವ ತರ ಕಾರ್ಯಕ್ರಮ ಅಂತ ಕಾರ್ಯಕ್ರಮ ಆದ್ರೂ ಕೂಡ ಸ್ಟಾಪ್ ಮಾಡಕ್ಕೆ ಪೊಲೀಸರು ವಿಫಲತೆ ಆಗಿದೆ. ಇದರಿಂದ ನಾನು ಹೇಳಿದ್ನಲ್ಲ ಅವಲೇ, ಈ ತರ ಬೇರೆ ಬೇರೆ ಅವ್ರದ್ದು ಕಾರಣದ ಕೈಗಳು, ಈ ತರ ಎಡಪಂಥೀಯವ್ರ ಕೈಗಳು ಇದೆ. ಇವತ್ತು ಯಾರೇ ಫಸ್ಟ್ ಅರೆಸ್ಟ್ ಮಾಡಕ್ ಅವ್ರನ್ನ, ಯಾರ್ಯಾರು ಸೈನಿಕರ ವಿರುದ್ಧ ಧ್ವನಿ ಎತ್ತಿದ್ದಾರೆ, ಸೈನಿಕರನ್ನ ವಿರುದ್ಧವಾಗಿ ರೇಪಿಸ್ಟ್ ತರ ಬೇರೆ ತರ ಅವರು ಆ ತರ ಮಾಡಿದ್ದಾರೆ, ಅದೆಲ್ಲವೂ ಕೂಡ ಅದನ್ನ ಫಸ್ಟ್ ಒದ್ದು ಒಳಗಡೆ ಹಾಕ್ಬೇಕು. ಆದ್ರೆ 19 ಜನ ಏನ್ ಮಾಡಿದ್ದಾರೆ? ಏನು ಭಾರತದ ದೇಶದ ತ್ರಿವರ್ಣ ಧ್ವಜ ತಗೊಂಡು ಹೋಗ್ಬಿಟ್ಟು ಈ ತರ ಮಾಡಿ ತಪ್ಪು ಅಂತ ಹೇಳೋದು ನಮ್ಮ ವಿದ್ಯಾರ್ಥಿಗಳಿಗೆ ನೀವು FIR ಮಾಡ್ತು ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಅವ್ರ ವಿದ್ಯಾರ್ಥಿ ಜೀವನದಲ್ಲಿ ಕೋರ್టు ಕಚೇರಿ ಹತ್ತುವಂತ ಕೆಲಸವನ್ನ ನೀವು ಮಾಡಿದ್ರ, ಇದು ವಿರುದ್ಧ ನಾವು ಹೋರಾಟವನ್ನ ಮಾಡ್ತೀವಿ. ಮತ್ತೆ ಇದನ್ನ ಕೇಳುವಂತ ಪ್ರಶ್ನೆ ಕೂಡ ಅಸೆಂಬ್ಲಿನ ಕೇಳುವಂತ ಕ್ವಶನ್ ಎಲ್ಲ ಮಾಡ್ತೀವಿ. ಮೊನ್ನೆ ನೀವು ಯಾವ ತರ ನೀವು ಸಹ ಮಾಡ್ತಾ ಇದ್ದೀರಾ, ಗೌರ್ಮೆಂಟ್ ಯಾರೋ ದನ ಕಡೆಯವ್ರನ್ನ ನಾವು ಸ್ಟಾಪ್ ಮಾಡಿದ್ರೆ ಅವ್ರು ಸರಿ ಇಲ್ಲ, ದನವನ್ನ ಕಳ್ಳ ಸಾಕಾಣಿಕೆ ಮಾಡೋರು ಹಿಡ್ಕೊಂಡ್ರೆ ಅವ್ರ ಮೇಲೆ FIR ಮಾಡ್ತೀರಾ. ಬಾಂಗ್ಲಾದೇಶವ್ರನ್ನ, ಬಾಂಗ್ಲಿಯವ್ರು ಇಲ್ಲಿದ್ದಾರೆ, ನೀವು ಬಾಂಗ್ಲಾದೇಶವ್ರನ್ನ ನಾವು ತೋರ್ಸ್ಕೊಟ್ರೆ ಹೈಕೋರ್ಟ್ ಚೀಮಾರಿ ಹಾಕಿದೆ ಅವರಿಗೆ, ಈ ಸರ್ಕಾರಕ್ಕೆ ಪೊಲೀಸ್ನವ್ರಿಗೆ ಹಾಕಿದ್ದಾರೆ. ನಾವು ತೋರ್ಸ್ಕೊಟ್ರೆ ಅವರು ಮಾಡಕ್ ಯೋಗ್ತಿ ಇಲ್ಲ. ನಾವು ಇಲ್ಲಿ ಬಾಂಗ್ಲಾದವ್ರು ಇದ್ದಾರೆ, ನೀವು ಹಿಡೀರಿ ಅವ್ರನ್ನ ಅಂದ್ರೆ ನಮ್ಗಳ ಮೇಲೆ FIR ಮಾಡುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ನೆನ್ನೆ ಆಗಿರ ಏನ್ ಪ್ರಕರಣ, ಇಡೀ ಯಾರ್ಯಾರು ದೇಶ ಭಕ್ತಿದ್ದಾರೆ ಅವರೆಲ್ಲರಿಗೂ ಅವಮಾನ ಮಾಡೋ ತರ ಮಾಡಿದ್ದಾರೆ. ಇದಕ್ಕೆ ನಾವು ಖಂಡನೆ ವ್ಯಕ್ತಪಡಿಸ್ತೀವಿ. ಇದಿಷ್ಟು ಶಾಸಕರಾದ ರಾಮಮೂರ್ತಿ